ಜನ ಕಾರ್ಯಕ್ರಮದಲ್ಲಿ ಅಂದ್ಕೊಂಡಿಲ್ಲ ಅಂತ. ಯಾಕಂದ್ರೆ ಬೆಂಗಳೂರು ಸೇವ್ ಅನ್ನುವಂಥದ್ದು ಮಾಡಿತ್ತು. ಜೊತೆಗೆ ಇನ್ನೊಂದು ಆಸಕ್ತಿ ಕೂಡ ಇತ್ತು, ಬೆಂಗಳೂರು ಎಲ್ಲೋ ಒಂದು ಕಡೆ ಹುಡುಗರಿಗೆ ಸಾಫ್ಟ್ ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂಥ ಮಾತು ಅದು ಇವತ್ತು ಹೌದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಬೆಂಗಳೂರು ಇವತ್ತು ಪ್ರಪ್ರಥಮವಾಗಿ 90ರ ದಶಕದಲ್ಲಿ ಚರ್ಚೆಗಳ ಬಾಂಬ್ ನಂತರ IAC ಮೇಲೆ ಏನು ದಾಳಿ ನಡೆಸಿ 2005ರಲ್ಲಿ ಅದಾದ ನಂತರ ಮತ್ತೊಂದೇ ಬೆಂಗಳೂರು ಬೆಚ್ಚಿಬಿದ್ದಿದ್ದಾರೆ. ಈಗ ಇಷ್ಟೊಂದು ಕಡೆಗೆ ಲ್ಯಾಪ್ಟಾಪ್ ಆನ್ ಮಾಡಿ ಬೇರೆ ಕಡೆಗೂ ಕೂಡ ಆಗುವಂತಹ ಇದ್ದೇ ಇದ್ದಿರ್ಬೋದು. ಇದಕ್ಕೆ ಪೊಲೀಸರು ಯಾವ ರೀತಿ ಅಲರ್ಟ್ ಆಗಿದ್ದಾರೆ ಅಂತ ಇವಾಗ ಏನು ಈ ಒಂದು ಬ್ಲಾಕ್ ಆಗಿ ಸಂಬಂಧಪಟ್ಟಂಗೆ ಎಲ್ಲ ಕಡೆ ಅಂದ್ರೆ ವಿಶೇಷವಾಗಿ ಮಾಲ್ಗಳು ಕೋಲಂ ಇರ್ಬೋದು, ಇನ್ನೊಂದಿರ್ಬೋದು, ದೊಡ್ಡ ದೊಡ್ಡ ಮಾಲ್ಗಳಿಗೆ ಈಗಾಗಲೇ ಪೊಲೀಸರು ಹೊರಗಡೆ ಇದ್ದಾರೆ. ಬಸ್ಟಾಂಡ್ ಇರ್ಬೋದು, ಜನನಿಬಿಡ ಪ್ರದೇಶ, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಎಲ್ಲ ಕಡೆನೂ ಕೂಡ ಈಗಾಗಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ರಿಟರ್ನರ್ ಪ್ಲೇಯರ್ ಬಂದಿದ್ದಾರೆ ಬೆಂಗಳೂರು ಪೊಲೀಸರು. ಎಲ್ಲ ಕಡೆನೂ ಕೂಡ ಈಗ ಒಂದು ತನಿಖೆಯನ್ನ ಇಲ್ಲೇ ಮತ್ತೆ ಇಟ್ಟಿರ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತೆ ಇಷ್ಟು ಅಂದ್ರೆ ಈಗ ಆ ರೀತಿ ಆ ಕಡೆ ಏನಾಗಿದೆ ಅಷ್ಟೇ ಅನ್ಸುತ್ತೆ. ಯಾಕೆಂತಂದ್ರೆ ಇಲ್ಲಿ ಎಲ್ಲ ಕಡೆನೂ ಕೂಡ ಒಂದೇ ಫಾರ್ಮೇಟ್ ಅಂದ್ರೆ ಒಂದೇ ಒಂದು ಟೈಪ್ ಆಫ್ ಯೂಸ್ ಮಾಡಿ ಅಂದ್ರೆ ಅದೇ ತರದ ಪ್ರತಿಯೊಂದಕ್ಕೂ ಕೂಡ ಒಂದೇ ಇದನ್ನ ಫಾರ್ಮೇಟ್ ಅನ್ನು ಯೂಸ್ ಮಾಡಿ ಬ್ಲಾಕ್ ಮಾಡಿದ್ದಾರೆ. ವಿಶೇಷವಾಗಿ ಏಕೆಂತಂದ್ರೆ ಪ್ರತಿಗಾಗಿ ಕಾಯ್ತಾ ಇದ್ದಾರೆ ಇವರು ವೇಟಿಂಗ್ ಆ ಒಂದು ಅಂದ್ರೆ ಈ ಒಂದು ಮುಖ್ಯವಾಗಿ ಈ ಒಂದು ಫುಟ್ಪಾತ್ ನಲ್ಲಿ ಅವರು ಹಾಕೊಂಡಿದ್ದಾರೆ. ಯಾವುದೇ ರೀತಿಯ ಒಂದು ಮಾಲ್ಗಳಿರ್ಬೋದು, ಶಾಪಿಂಗ್ ಮಾಲ್ಗಳಿರ್ಬೋದು, ಬೇರೆ ಬೇರೆ ಸ್ಥಳವನ್ನು ಯಾರು ಕೂಡ ಅವರು ಆಯ್ಕೆ ಮಾಡ್ಕೊಂಡಿಲ್ಲ ದುಷ್ಕರ್ಮಿಗಳು. ಅವರ ಉದ್ದೇಶ ಏನು ಅಂತ ಅಂದ್ರೆ ಈ ಒಂದು ಹೊಸ ರಸ್ತೆಯಲ್ಲಿ ಒಂದು ಬ್ಲಾಕ್ ಆಯ್ತು ಅಂದ್ರೆ ಬಹುಶಃ ಎಕನಾಮಿಕಲಿ ಬೆಂಗಳೂರು ಸಿಟಿ ಇಡೀ ಏಷ್ಯಾದಲ್ಲಿ ಇಡೀ ವಿಶ್ವದಲ್ಲ ಒಂದು ಉನ್ನತ ಬೆಳೀತಾ ಇದೆ, ಎಕನಾಮಿಕಲಿ ಸ್ಟ್ರಾಂಗ್ ಆಗ್ತಾ ಇದೆ. ಅದರ ಒಂದು ರೆಪ್ಯುಟೇಷನ್ ಹಾಳು ಮಾಡಬೇಕು. ಆ ಒಂದು ಮುಖ್ಯವಾಗಿ IT ಕಾರಣ ಏನ್ ಬೆಂಗಳೂರು IT ಕ್ಯಾಪಿಟಲ್ ಅಂತಿದೆ ಅದನ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹೊಸ ರೋಡ್ ಅನ್ನ ಗುರಿಯಾಗಿಟ್ಕೊಂಡಿದ್ದಾರೆ. ಹೊಸ ರೋಡ್ ಅನ್ನ ಟಾರ್ಗೆಟ್ ಮಾಡ್ಕೊಂಡು ಈ ಒಂದು ಬ್ಲಾಕ್ ಮಾಡಿದ್ದಾರೆ. ಏಕೆಂದ್ರೆ ಪ್ರತಿಯೊಬ್ಬರು IT ಅಂದ್ರೆ ಮೋಸ್ಟ್ ಆಫ್ 90% IT ಕಂಪನಿಗಳು ಈ ಒಂದು ಎಲೆಕ್ಟ್ರಾನಿಕ್ ಸಿಟಿ ಈ ಒಂದು ಭಾಗದಲ್ಲಿ ಈ ಹೊಸ ರಸ್ತೆ ಭಾಗದಲ್ಲಿ ಇರೋದ್ರಿಂದ ಅವರ ಒಂದು ಗುರಿ ಸಾಫ್ಟ್ವೇರ್ ಕಂಪನಿಗಳನ್ನು ಸಾಫ್ಟ್ವೇರ್ ಅವರ ಒಂದು ಯಂತ್ರಾಂಶ ಒಂದು ಬೆದರಿಕೆ ಮಾಡೋದು. ಆ ಕಂಪನಿಗಳನ್ನ ಇಲ್ಲಿಂದ ಸಾಫ್ಟ್ವೇರ್ ಕಂಪನಿನ ಬೇರೆ ಕಡೆ ಮಾಡೋ ಒಂದು